ರಿಷಾ ಅವರೇ, ನಿಮಗೆ ಯಾರ್ದಾರು ಸಪೋರ್ಟ್ ಬೇಕಾ? ನಿಮಗೆ ಬೇಕೇನ್ರಿ ಶಾಮಿ ಅವರೇ? ಮತ್ತೆ ಮಾತೆತ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡ್ಬೇಡಿ, ಯಾವ ಹೆಣ್ಣಿಗೂ ಹಿಂಗ್ ಮಾತಾಡ್ಬೇಡಿ ಅಂದಾಗ ನಾನ್ ಕೇಳ್ಬೇಕಾಗಿರೋದು, ನಿಮ್ಮನ್ನ ನೀವು ಕಾಪಾಡ್ಕೊಳಕ್ ಬರಲ್ವಾ? ನಾನ್ ಕೇಳ್ತಾ ಇರೋದು ಈ ವುಮನ್ ಕಾರ್ಡ್ ಯಾಕೆ? ಯಾರ ಹತ್ರ ಯಾವ ಹುಡುಗಿಗೂ ಮಾತಾಡ್ಬೇಡಿ, ಯಾವ ಹೆಣ್ಣು ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ? ಅವ್ರು ತಪ್ಪು ಅನ್ಸಿದ್ರೆ ಅವ್ರು ಬರ್ತಾರಲ್ಲ. ಮಾತೆತ್ರೆ ಇದನ್ನ ಎತ್ತಬೇಕಾದ್ರೆ ಯಾರಾದ್ರೂ ಜವಾಬ್ದಾರಿ ಕೊಟ್ಟಿದ್ರೆ ಒಪ್ಕೋತೀನಿ. ಮಾತೆತ್ರೆ ಯಾರಿಗೂ ಹೆಣ್ಣು ಈ ಒಂದು ಕಾರ್ಡ್ ತುಂಬಾ ಪ್ಲೇ ಆಗ್ತಾ ಇದೆ, ದಯವಿಟ್ಟು ಯಾರು ಮಾಡಬೇಡಿ. ನೀವೆಲ್ಲ ಒಳಗಡೆ ಹೋಗಿರೋದು ಆಡಕ್ಕೆ. ಇಲ್ಲ ನೀವು ಬಿಗ್ ಬಾಸ್ ಹೇಳ್ಬಿಡಿ, ಸರ್ ಒಂದು ವುಮೆನ್ಸ್ ಬ್ಯಾಚ್ ಮಾಡಿ, ಒಂದು ಮೆನ್ಸ್ ಬ್ಯಾಚ್ ಮಾಡಿ, 2 ಸೀಸನ್ ಮಾಡಿ ಒಂದು ವರ್ಷದಲ್ಲಿ ಅಂತ. ಅದು ಚೆನ್ನಾಗಿರುತ್ತೆ. ಈಗ ಯಾರು ಗೌರವ ಕೊಡದೆ ಯಾರು ಇಲ್ಲ. ದಯವಿಟ್ಟು ಈ ಬಿಗ್ ಬಾಸ್ ಸೀಸನ್ ನಲ್ಲಿ, ಬಿಗ್ ಬಾಸ್ ಶೋ ಒಳಗಡೆ ಹೆಣ್ಣು ಮಕ್ಕಳಿಗೆ ಅವಮಾನನೋ ಅದನ್ನ ನಾವೆಲ್ಲ ಕಣ್ಣಿಟ್ಟು ಕಾಯ್ತಾ ಇದೀವಿ. ನಮಗೂ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ರಿಷಾ ಅವರಿಗೆ ನಾನು ಮಾತಾಡ್ಬೇಕಾದ್ರೆ ರಿಷಾ ಅವರು ಒಂದು ಮಿಸ್ಟೇಕ್ ಆಗುತ್ತೆ, ರಾಶಿಕ್ ಅವ್ರಿಗೆ ಒಂದು ಮಿಸ್ಟೇಕ್ ಆಗುತ್ತೆ. ಬಟ್ ಐ ವಿಲ್ ಪ್ರೌಡ್ಲಿ ಟೆಲ್, ಅವ್ರು ಕರೆಕ್ಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಇಲ್ಲಿ ಯಾರು